ನಾನು ನಮ್ಮ ನಾಗೇಗೌಡರ ಒಂದು ಸಾರಿ ನೆನೆಸ್ಕೊಂಡು ನನ್ನ ಯಾವುದೋ ಊರಿಗೆ ಬಿದ್ದಿದ್ದಂಥ ಒಬ್ಬ ಕಲಾವಿದರನ್ನು ಇದೇ ನಮ್ಮ ಚಕ್ಕೆರೆ ಸಾಹೇಬರು ಕರ್ಕೊಂಡ್ಬಂದು ಶಿವಣ್ಣನ ಪೂಜೆ ಅಂತ ಕೊಡ್ರಿ ಚೆನ್ನಾಗಿ ಮಾಡ್ತೀರಿ ಅಂತ ಒಂದು ಗೊತ್ತಿಲ್ಲದೆ ಇದ್ದಂಥ ಹುಡುಗನ್ನ ಇವತ್ತು ಈ ಮಟ್ಟಕ್ಕೆ ತಂದಿಲ್ಲಿ ನಿಂತ್ಕೊಂಡು ಮಾತಾಡಿಸ್ತೀವಿ ತಂದಂಥವ್ರಿಗೆ ನಮಸ್ಕಾರ. ನಮ್ಮ ಹಿಸಿ ಪೌರ್ಣಿಗೆಗೌಡರಿಗೂ ಕೂಡ ಒಂದು ನಮಸ್ಕಾರ ಮಾಡ್ತಾ ನಮ್ಮ ಚಕ್ಕೆರೆ ಸಾಹೇಬರಿಗೆ, ನಮ್ಮ ನಂಜನೂರು ಸಾಹೇಬರಿಗೆ ನಾವು ಇನ್ನೊಂದು ಕೇಳ್ಕೊಳ್ಳೋದ್ರಿಂದ ನಮ್ಮ ಪೇಪರ್ನವರು ಟಿ ವಿ ಮಾಧ್ಯಮದವರಿಗೆ ನಮ್ಮ ಕಲಾವಿದರು ಭಾರಿ ಕಟ್ತಿಲ್ಲ ಅವರಿಗೆ ಇದು ಬಸ್ ಪಾಸ್ ಒಂದು ಬೇಕು, ಮತ್ತು ಹಾಸ್ಪಿಟ್ಲು ಖರ್ಚು ಬೇಕು. ಒಂದು ಅವ್ರ ಪೂರ್ತಿ ಅರ್ಧಾರ ಕೊಡಬೇಕು ಕಲಾವಿದರಿಗೆ. ಭಾರಿ ಕಷ್ಟಪಡ್ತಾರೆ. ಇವತ್ತಿನ ಕಾಯಿಲೆಗಳು ಯಾವ್ಯಾವ ಥರ ಬರ್ತವೆ ಹೇಳೋಕ್ಕಾಯ್ತಾ ಇಲ್ಲ. ಅದರೊಳಗೆ ನಮ್ಮ ಕಲಾವಿದರಿಗೆ ಇದು ಇನ್ಶೂರೆನ್ಸ್ ಮುಖ್ಯವಾಗಿ ಇನ್ಶೂರೆನ್ಸ್ ಮಾಡಿಸ್ಬೇಕು. ಆ ಥರದ ಒಂದು ಮಾತುಗಳು ಹೇಳ್ದ ನಾನು ಇವತ್ತಿನ ದಿನ ನಮ್ಮ ಕಲಾವಿದರುಗಳಿಗೆ ಜಾನಪದ ಲೋಕದಲ್ಲಿ ಒಳ್ಳೊಳ್ಳೆ ಅವಕಾಶ ಸಿಗ್ತದೆ, ಮಾಡ್ತಾವ್ರೆ. ಭಾಳ ಸಂತೋಷ ಆಯಿತು. ನಾನು ಸುಮಾರು ನಮ್ಮ ಚಕ್ಕೆರೆ ಸಾಹೇಬರು ಜಾನಪದ ಡಿಪ್ಲೊಮಾ ಕೋರ್ಸ್ ಸ್ಟಾರ್ಟ್ ಮಾಡಿದಾಗ ನಾನು ಪೂಜೆ ಕುಣಿತ, ಪಡದ ಕುಣಿತ, ವೀರಗಾಸೆ ಕುಣಿತ, ಸೋಮಿ ಕುಣಿತ, ರಂಗದ ಕುಣಿತ ಇಷ್ಟು ಕಲಾ ತಂಡಗಳನ್ನು ನಾನು ಇದು ಮಾಡಿ ಕಳಿಸ್ತಿದ್ದೆ. ಇವತ್ತೊಂದು ದಿನ ಏನು ಎಲ್ಲ ನೋಡಿದ್ರೆ ಚಿಟ್ಟಿ ಜಗ್ಗಿ ಕುನ್ನಕ್ಟ ಜಗ್ಗಿ ಕುನ್ನಕ್ಟ ಜಗ್ಗಿ ಕುನ್ನಕ್ಟ ಜಗ್ ಮುಗಿದೈದು ಇಷ್ಟೆಲ್ಲ ಪೂಜೆ ಕುಣಿತ, ಪಡದ ಕುಣಿತ, ವೀರಗಾಸೆ ಕುಣಿತ. ಯಾರೇ ನೋಡಿದ್ರೆ ಏನಂತಾರೆ, ಒಂದು ಕಲೆಗೆ ಎಷ್ಟು ವರ್ಷ ಇದೆ, ಏನಿದೆ, ಕುಣಿಯಕ್ಕೆ ಒಂದು ಅರ್ಥ ಬಿಡೋ. ನಿಂತ್ಕೊಂಡು ಒಂದು ಪೂಜೆ ಕುಣಿತ ನಮ್ಮ ನಾಗೇಗೌಡರು ಕೈ ಕಟ್ಕೊಂಬಂದು ನಾನು ಪೂಜೆ ಕುಣಿತಾರೆ ನಿಂತ್ಕೊಂಡು ನೋಡೋರು. ಹುಡುಗ ಎಷ್ಟು ವರ್ಷ ನನ್ನ ಎಲ್ಲೆಲ್ಲಿ ಕಳಿಸಿದ್ರು, ಅಂಡಮಾನ್ ನಿಕೋಬಾರ್ ಕಳಿಸಿದ್ರು, ಡೆಲ್ಲಿಗೆ ರಿಪಬ್ಲಿಕ್ಗೆ ಕಳಿಸಿದ್ರು, ಒರಿಸ್ಸಾಗೆ ಕಳಿಸಿದ್ರು, ಎಷ್ಟು ಕಡೆ ಕಳಿಸಿದ್ರು. ಇವತ್ತು ಎಲ್ಲಿ ಹೋಯ್ತಾರೆ, ಯಾವ ಕಲೆಗಳು ಏನದು. ಇದೇ ನಮ್ಮ ನಮ್ಮ ನಾಗೇಗೌಡರ ಜೊತೆ ನಮ್ಮ ಚಕ್ಕೆರೆ ಶಿವಶಂಕರ್ ಒಂದು ಸಾರಿ ನಾನು ಡೈಲಿ ನೆನ್ಕೋತೀನಿ. ಯಾಕೆ ಅಂದರೆ ಅಂಥ ಒಂದು ಕಾರ್ಯಕ್ರಮಗಳ ಎಲ್ಲೆಲ್ಲೂ ಕರೆದಿ ಬೆಳಕು ಮಾಡಿದಂಥ ವ್ಯಕ್ತಿಗಳು ಇವತ್ತು ಬೆಳೀರಿ. ಕಲಾವಿದರು ಮಸ್ತಾಗಿದ್ರು, ಬೆಳೀರಿ, ಚೆನ್ನಾಗಿರಿ, ಬೆಳಿಬೇಕು. ಆದರೆ ನಮ್ಮ ಕಲಾವಿದರುಗಳು ವೈಷಮ್ಯ ಮಾಡಬೇಡಿ ಇವ್ರಿಗೆ ಅವ್ರಿಗೆ. ಇದೇ ನಮ್ಮ ಕಲಾವಿದರು ಪೂಜೆ ಕುಂತೀರಿ. ಶಿವಮಾಧವ್ ಅವರೇ, ಹನುಮಂತ ನಾಯ್ಕ ಅವರೇ, ಶ್ರೀನಿವಾಸ್ ಅವರೇ, ಮಾಯಣ್ಣ ಅವರೇ, ದೊಳ್ಳು ಕುಣಿತಕ್ಕೆ ಮಹೇಶ್ ಅವರೇ, ಇಂಥ ಒಂದು ಜಾನಪದ ಲೋಕದಲ್ಲಿ ಸರ್ ನಿಮ್ಗೆ ಕೇಳ್ಕೊಳ್ಳೋದು ಇಷ್ಟೇ, ಇಂಥ ಕಲಾವಿದರಿಗೆ ಒಂದು ಸಾರಿ ಅವಕಾಶ ಮಾಡಿ.